ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಾರ್ಮಲ್ ಡಿಸೈನ್ ಬ್ಲೌಸಸ್ನ ಕಟಿಂಗ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಫಸ್ಟು ಈ ಥರ ಒಂದು ಎಲ್ ಶೇಪಿನ ಸ್ಕೇಲ್ ತೊಗೊಂಡ್ಬಿಟ್ಟು ಫ್ರೆಂಡ್ಸ್, ಫಸ್ಟ್ ಲೈನಿಂಗ್ ಎಲ್ಲ ಎಡ್ಜಸ್ಗಳು ಸ್ಟ್ರೈಟಾಗಿ ಕಟ್ ಮಾಡಿರಲ್ಲ ಲೈನಿಂಗ್ ಬಟ್ಟೆಯಲ್ಲಿ, ಫಸ್ಟ್ ಇದನ್ನು ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ನೆಕ್ಸ್ಟು ಇದಕ್ಕೆ ಒಂದು 1/2 ಇಂಚ್ ಮಾರ್ಜಿನಲ್ಲಿ ಮತ್ತೊಂದು ಗೆರೆನ ಹಾಕಿ ಫ್ರೆಂಡ್ಸ್. ಇದು ಇಲ್ಲಿಂದ ಈಗ 1/2 ಇಂಚ್ ಮಾರ್ಜಿನ್, ಇದು ಸ್ಟಿಚಿಂಗಿಗೆ ಅಂತೇಳಿ ಹಾಕಿರೋದು, ಇದು 1/2 ಇಂಚು. ಇಲ್ಲಿಂದ ಅವ್ರದ್ದು ಬ್ಲೌಸ್ ಲೆಂತ್ ಇರೋದು 13ವರೆಗೆ, ಅರ್ಧ ಇಂಚು ಸೇರಿಸ್ಬಿಟ್ಟು 13ವರೆಗೆ ಒಂದು ಇದನ್ನು ಹಾಕಿ ಫ್ರೆಂಡ್ಸ್. ಒಂದು ಡ್ರಾ ಮಾಡಿ, ಲೈನ್ ಡ್ರಾ ಮಾಡಿ. ಒಂದು 13ವರೆಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ, ಲೆಂತು. ಇದು ಎಕ್ಸ್ಟ್ರಾ ಮಾರ್ಜಿನ್, ಇದು ಸ್ಟಿಚಿಂಗ್ ಮಾರ್ಜಿನ್. ಇದು ಇವಾಗ ಈ ಬ್ಲೌಸ್ದು ಇವ್ರದ್ದು ವೆಸ್ಟು ತುಂಬ ಸ್ಮಾಲ್ ಬ್ಲೌಸು, ತುಂಬ ಚಿಕ್ಕ ಸೈಜ್ ಬ್ಲೌಸು, ತುಂಬ ಅಂದರೆ ತುಂಬ ಸಣ್ಣಗಿದ್ದಾರೆ ಫ್ರೆಂಡ್ಸ್. ಈ ಬ್ಲೌಸನ್ನ ಯಾವ ಥರ ಕಟ್ ಮಾಡಬೇಕು ಅಂತ ಹೇಳ್ತೀನಿ. ವೆಸ್ಟ್ ಇರೋದು 24 ಇದೆ. 24ನ 4 ಭಾಗದಲ್ಲಿ ಡಿವೈಡೆಡ್ ಮಾಡಿದ್ರೆ 6 ಬರುತ್ತೆ. 6 4 24 ಬರುತ್ತೆ. 4ರಲ್ಲಿ ಡಿವೈಡ್ ಮಾಡ್ಕೋಬೇಕು. ವೆಸ್ಟ್ನ 4 ಭಾಗದಲ್ಲಿ ಡಿವೈಡ್ ಮಾಡಿಕೊಂಡ್ರೆ 6 ಬರುತ್ತೆ. ಇದು 1 ಇಂಚು ಟಕ್ಸ್ ಪಾಯಿಂಟಿಗೆ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನಿಗೆ. ಈಗ ಇವರಿಗೆ ನೆಕ್ ವಿಡ್ತ್ ಎಷ್ಟು ತೊಗೋಬೇಕಪ್ಪ ಅಂತ ಅಂದರೆ, ತುಂಬ ಸ್ಮಾಲ್ ಬ್ಲೌಸ್ ಆಗಿರೋದ್ರಿಂದ 4.75 ಮಾತ್ರ ತೊಗೊಳ್ಳಿ ಫ್ರೆಂಡ್ಸ್. ಇದಕ್ಕೆ ನೆಕ್ ಆ್ಯಂಡ್ ಶೋಲ್ಡರು 4.75 ತೊಗೊಳ್ಳಿ ಫ್ರೆಂಡ್ಸ್, ಸಾಕು. ಇಲ್ಲಿಂದ ಇಲ್ಲಿಗೆ 5 ತೊಗೊಳ್ಳಿ ಫ್ರೆಂಡ್ಸ್, ಸಾಕು. ಆರ್ಮೋಲು ಇದಕ್ಕೆ, ಮತ್ತು ಇಲ್ಲಿಂದ ಇಲ್ಲಿಗೂ ಸಹ 4.75ನೇ ಡ್ರಾ ಮಾಡ್ಕೋಬೇಕು. ಮೇಲೆ ಎಷ್ಟು ತೊಗೊಂಡಿರ್ತೀವೋ ಇಲ್ಲಿಗೂ ಅಷ್ಟೇ ತೊಗೋಬೇಕು ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ತೊಗೋಬಾರ್ದು, ಇಲ್ಲಿಗೆ ಇಲ್ಲ ರಿಂಕಲ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಮತ್ತೊಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಚೆಸ್ಟ್ ಎಷ್ಟಿದೆ, ಇವ್ರದ್ದು ಚೆಸ್ಟ್ 28 ಇದೆ ಫ್ರೆಂಡ್ಸ್. ಇವ್ರದ್ದು 28 ಅಂತ ಅಂದರೆ 7 4 28. 28ನ 4 ಭಾಗಕ್ಕೆ ಡಿವೈಡ್ ಮಾಡಿದ್ರೆ 7 ಸಿಗುತ್ತೆ. 7ಕ್ಕೊಂದು ಮಾರ್ಜಿನು, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ತಗೊಳ್ಳಿ ಫ್ರೆಂಡ್ಸ್. ಇದು ಈ ಥರ ಸ್ಟ್ರೈಟ್ ಲೈನನ್ನು ಹಾಕಿ ಫ್ರೆಂಡ್ಸ್. ಈಗ ಆರ್ಮೋಲ್ ಸ್ಕೇಲ್ ಬರುತ್ತೆ ನಿಮಗೆ. ಶೇಪ್ ತೆಗಿಯೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಶೇಪ್ ಸ್ಕೇಲ್ ಸಿಗುತ್ತೆ ನಮಗೆ. ಇದನ್ನು ತೊಗೊಂಡು ನಾವು ಡ್ರಾ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಆರ್ಮೋಲ್ ಶೇಪನ್ನು ನೀಟಾಗಿ ಡ್ರಾ ಆಗುತ್ತೆ. ಇದು ಎಷ್ಟಿದೆ ಅಷ್ಟಕ್ಕೆ ಇಟ್ಕೊಂಡು ನೀಟಾಗಿ ಡ್ರಾ ಮಾಡಿದ್ರೆ ಈ ಥರ ಆರ್ಮೋಲ್ ಶೇಪ್ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಇಲ್ಲದೆ ಇದ್ದಾಗ ನೀವು ಡಾಟ್ 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 ಇಟ್ಕೊಂಡು ಸಹ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಇವ್ರದ್ದು ಆರ್ಮ್ ಇರೋದು 14 ಇಂಚು ಫ್ರೆಂಡ್ಸ್. 7 ಬರಬೇಕು ಇವಾಗ ನಮಗೆ. 7 ಇಂಚು ಆರ್ಮೋಲು ಸರೌಂಡಿಂಗ್ಸ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮಾಡ್ಕೊಳ್ಳೇಬೇಕು, ಇಂಪಾರ್ಟೆಂಟ್. ಹೌದು, ಅರ್ಧ ಇಂಚು ಕಡಿಮೆ ಬರ್ತಾ ಇದೆ ಅಂದರೆ ನಾವು ಇನ್ನೂ ಸ್ವಲ್ಪ ಕೆಳಗಡೆ ಡ್ರಾ ಮಾಡ್ಕೋಬೇಕು. ಇದು ಕಡಿಮೆ ಬರ್ತಾ ಇದೆ, 6.5 ಬರ್ತಾ ಇದೆ ಅಂದರೆ ಇನ್ನೂ ಡೌನಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚು ಸಾಕು ಫ್ರೆಂಡ್ಸ್. ಈಗ ಮತ್ತೆ ಆರ್ಮೋಲನ್ನ ಸಹಾಯದಿಂದ, ಶೇಪರ್ ಸ್ಕೇಲರ್ ಸಹಾಯದಿಂದ ಮತ್ತೆ ಶೇಪನ್ನ ಡ್ರಾ ಮಾಡ್ಕೊಳ್ಳಿ. ಇವಾಗ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಅಂತ. ಇನ್ನು 1/4 ಇಂಚ್ ಕಡಿಮೆ ಬರ್ತಾ ಇದೆ, 6.75 ಬರ್ತಾ ಇದೆ. ಅದು ಎಷ್ಟೇ ಕಡಿಮೆ ಬಂದ್ರೂ ಸಹ ಆರ್ಮೋಲ್ ಮಾತ್ರ ಎಷ್ಟಿದೆಯೋ ಅಷ್ಟು ಡ್ರಾ ಮಾಡಲೇಬೇಕು ಫ್ರೆಂಡ್ಸ್ ನೀವು. ಇಲ್ಲ ಅಂತಂದರೆ ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟು. ಈಗ ನಾನು ನಿಮಗೆ ಬೇರೆ ಕಲರ್ ಚಾಪೀಸಿಂದ ಡ್ರಾ ಮಾಡಿ ತೋರಿಸ್ತೀನಿ ನಾನಿವಾಗ. ನೋಡಿ ಫ್ರೆಂಡ್ಸ್, ಇದು ಆರ್ಮೋಲ್ನ
ಈಗ ನೋಡೋಣ ಆಲ್ಮೋಸ್ಟ್ ಎಷ್ಟಿದೆ ಅಂತ. ನೋಡಿ ಫ್ರೆಂಡ್ಸ್, 7 ಕರೆಕ್ಟಾಗಿ ಬರ್ತಾ ಇದೆ. ಇವಾಗ 7 ಸರಿಯಾಗಿದೆ. ಈಗ ಬ್ಯಾಕ್ ನೆಕ್ ಶೇಪ್ ಯಾವ ಥರ ಅನ್ನೋದನ್ನು ಆಮೇಲೆ ಡ್ರಾ ಮಾಡಿಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ಇವಾಗಲೇ ಡ್ರಾ ಮಾಡ್ಕೊಳ್ತೀವಿ ಅಂದರೆ ಡ್ರಾ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ ಆ್ಯಂಡ್ ಶೋಲ್ಡರು ಇವರಿಗೆ ಸ್ವಲ್ಪ ಬ್ರಾಡ್ ಬೇಕು ಅಂತ ಅನಿಸಿದರೆ ಬ್ರಾಡ್ ತೆಕ್ಕೋಬೋದು ಫ್ರೆಂಡ್ಸ್. ಇವ್ರದ್ದು ಬ್ಯಾಕ್ ಡೀಪ್ ಇರೋದು ಇವ್ರದ್ದು 9 ಇಂಚ್ ಅಷ್ಟೇ ಫ್ರೆಂಡ್ಸ್. ಇವರು ಜಾಸ್ತಿ ಡೀಪ್ ಹಾಕ್ತಾ ಇಲ್ಲ. ನಾವು ಒಂದು ಅರ್ಧ ಇಂಚ್ ಮಾರ್ಜಿನ್ ಇಟ್ಟು 9ವರೆಗೆ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇದೆ. ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಬ್ರಾಡ್ ಬೇಕು ಅನ್ನೋರು 2.5 ಇಟ್ಕೋಬೋದು, 2.25 ಇಟ್ಕೋಬೋದು. ನಾನು 2.25 ಇಟ್ಕೊಳ್ತೀನಿ ಫ್ರೆಂಡ್ಸ್, ಸಾಕು. ಹಲೋ, ಫ್ರೆಂಡ್ಸ್ ನೋಡಿ, ಈ ಥರ ನಾನು ನೆಕ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಅವರು ಈ ಥರ ಪ್ಯಾಟ್ರನಲ್ಲಿ ನಮಗೆ ಕೇಳಿದರು ಫ್ರೆಂಡ್ಸ್. ಇದು ಇನ್ನೊಂದು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಈ ಥರ ಒಳಗಡೆ ಬಂದು ಈ ಥರ ರೌಂಡ್ ಶೇಪ್ ಆಗಿ ಬಂದು ನೆಕ್ಸ್ಟು ಈ ಥರ ಕರ್ವಲ್ಲಿ ಬಂದಿದೆ ಫ್ರೆಂಡ್ಸ್. ಇದು ಅವ್ರದ್ದು ನೆಕ್ ಪ್ಯಾಟ್ರನ್ ಹೌದು. ಇದನ್ನು ಪೈಪಿಂಗ್ ಕೊಡೋಕ್ಕೂ ಸಹ ಹೇಳಿದ್ದಾರೆ ಫ್ರೆಂಡ್ಸ್ ಕಸ್ಟಮರು. ಈಗ ಇದೆಲ್ಲ ಕಟಿಂಗ್ ಫುಲ್ ಫಿನಿಶಿಂಗ್ ಆಗಿದೆ. ಇವಾಗ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಬ್ಯಾಕ್ ಪೋರ್ಷನ್ನು ಕಂಪ್ಲೀಟ್ ಆಗಿದೆ. ಇವಾಗ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಸರೌಂಡಿಂಗ್ಸ್ನೆಲ್ಲ ಕಟ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪೋರ್ಷನ್ ಕಟಿಂಗ್ ಆದಮೇಲೆ ಫ್ರಂಟ್ ಪೋರ್ಷನನ್ನು ಬ್ಯಾಕ್ ಪೋರ್ಷನನ್ನು ಈ ಥರ ಈಗ ಕಟ್ ಮಾಡಾದಮೇಲೆ ಈ ಥರ ಕ್ಲಾತ್ ಉಳಿಯುತ್ತೆ. ಅದ್ರ ಮೇಲೆ ನಾವು ಈ ಥರ ಬ್ಯಾಕ್ ಪೋರ್ಷನ್ಸ್ನ ಇಟ್ಕೊಂಡು ನಾವು ಸ್ವಲ್ಪ ಪ್ರೆಸ್ ಮಾಡಿ ಐರನ್ ಮಾಡಿಕೊಂಡ್ರೆ ಅಲ್ಲಿಗೆ ಬಟ್ಟೆ ನೀಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಈಗ ನಾವು ಇದು ಬ್ಯಾಕ್ ಪೋರ್ಷನಿನ ಕ್ಲೋಸ್ ಸೈಡ್ ಹೌದು. ಇದು ನಾವಿವಾಗ ಫ್ರಂಟ್ ಸೈಡ್ ಓಪನ್ ಸೈಡ್ ಇಟ್ಕೊಂಡಿದ್ದೀವಿ. ನಾವಿವಾಗ ಇದಕ್ಕೊಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಹುಕ್ಸ್ ಪಟ್ಟಿ ಕಾಜಿ ಪಟ್ಟಿಗೆ ಎಕ್ಸ್ಟ್ರಾ 1/4 ಇಂಚು ಮಾರ್ಜಿನ್ ಫ್ರೆಂಡ್ಸ್. ಆಮೇಲೆ ಬ್ಯಾಕ್ ಪೋರ್ಷನಿಂದ ಇದು ನೋಡಿ ಫ್ರೆಂಡ್ಸ್, ಯಾರು ಹೇಳ್ಕೊಳ್ಳಲ್ಲ ಈ ಟ್ರಿಕ್ಸು. ಯಾವಾಗಲೂ ಈ ಥರ ಸ್ಟ್ರೈಟಾಗಿ ನಾವು ಲೈನ್ ಡ್ರಾ ಮಾಡಬಾರ್ದು. ಈಗ ಬ್ಯಾಕ್ ಪೋರ್ಷನಿನ ಶೋಲ್ಡರ್ ಇಷ್ಟಿದೆ ಅಂತ ಅಂದಮೇಲೆ ಎರಡೂ ಸೇರಿಸ್ಬಿಟ್ಟು ಒಂದು 1/4 ಇಂಚಿಗೆ ಈ ಥರ ಡೌನ್ ವರ್ಡ್ಸಲ್ಲಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಶೋಲ್ಡರ್ ಡ್ರಾಪ್ ಸಮಸ್ಯೆಯಿಂದ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಶೋಲ್ಡರ್ ಡ್ರಾಪ್ಸ್ ಬರೋಲ್ಲ ಫ್ರೆಂಡ್ಸ್. ಹಿಂಗೆ ಇದರಲ್ಲಿ ಕ್ರಾಸ್ ಆಗಿ ಇದು ಮಾಡಿಕೊಂಡು ಇದು ಬ್ಯಾಕ್ ಪೋರ್ಷನಿನ ಎಂಡಿಂಗ್ ಎಡ್ಜು. ಇದು ಎಂಡಿಂಗ್ ಎಡ್ಜು, ಇಲ್ಲಿಗೊಂದು ಮಾರ್ಕು. ಆಮೇಲೆ ಇದು ಸ್ಟಾರ್ಟಿಂಗ್ ಎಡ್ಜು, ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಗೆ ಈಗ ಇದೇನಿದೆ ಈ ಸರೌಂಡಿಂಗ್ಸನ್ನು ಇದೇ ಥರನೇ ಕಟ್ ಮಾಡ್ಕೊಳ್ಳೋಣ. ಇಲ್ಲೆಲ್ಲ ಬೇಡ, ಇಲ್ಲೆಲ್ಲ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತೆ. ಇದನ್ನು ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಆರ್ಮ್ ಶೇಪ್ ಎಲ್ಲ ಏನಿದೆ ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಕ್ ಸೈಡಲ್ಲಿ ಹೇಗೆ ಬಂದಿದೆಯೋ ಅದೇ ಥರನೇ ಸೇಮು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಕೆಲವರು ಸಪ್ರೇಟಾಗಿ ಕಟಿಂಗ್ ಮಾಡ್ಕೊಳ್ತಾರೆ ಬ್ಯಾಕ್ ಪೋರ್ಷನ್ನು ಫ್ರಂಟ್ ಪೋರ್ಷನ್ನು. ಅದನ್ನು ನಮಗೆ ಆ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರುತ್ತೆ, ಗೊತ್ತಾಗಲ್ಲ. ಅದ್ರ ಬದಲು ನಾವು ಬ್ಯಾಕ್ ಪೋರ್ಷನ್ ಹೆಂಗೋ ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀವಲ್ಲ ಅದನ್ನೇ ಈ ಥರ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಫ್ರಂಟ್ ಪೋರ್ಷನಿನ ಫಿಟ್ಟಿಂಗ್ ಎಲ್ಲಿದೆ ಈ ಪಾಯಿಂಟಿಗೆ ಇಲ್ಲಿ ಒಂದು ಡಾಟ್ ಇಟ್ಕೊಳ್ಳಿ. ಬ್ಯಾಕ್ ಪೋರ್ಷನಿಗೆ ಒಂದು ನೋಡಿಕೊಂಡು ಇಲ್ಲಿ ಡಾಟ್ ಇಟ್ಕೊಂಡು ಇವಾಗ ಈ ಶೋಲ್ಡರ್ ನಾವು ಕ್ರಾಸಾಗಿ ಮಾರ್ಕ್ ಮಾಡಿದ್ದೀವಲ್ಲ ಇದನ್ನು ಕಟ್ ಮಾಡಿಕೊಂಡು ತೆಕ್ಕೊಬಿಡಿ ಫ್ರೆಂಡ್ಸ್. ಈ ಪೋರ್ಷನನ್ನು ಈ ಥರ ತೆಕ್ಕೊಬಿಡಿ. ಇಲ್ಲಿಗೆ ಬ್ಯಾಕ್ ಪೋರ್ಷನಿಂದು ಏನಿದೆ ಬಟ್ಟೆನ ತೆಗೆದು ನಾವು ನೀಟಾಗಿ ಒಂದು ಸೈಡು ಎತ್ತಿಟ್ಕೊಬಿಡೋಣ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ಮತ್ತೆ 1/4 ಇಂಚ್ ಮಾರ್ಜಿನಲ್ಲಿ ಒಂದು ಗೆರೆ ಹಾಕ್ಕೊಳ್ಳಿ. ಅದಾದಮೇಲೆ ಈ ಬ್ಯಾಕ್ ಪೋರ್ಷನ್ನು ನಮ್ಮದು ಎಕ್ಸಾಕ್ಟ್ ಬ್ಲೌಸ್ ಲೆಂತ್ ಏನಿದೆ ಆ ಲೆಂತಿಗೆ ಆ ಪೋರ್ಷನ್ ಅಲ್ಲಿಂದ ಇಲ್ಲಿಗೆ ಒಂದು ಲೆಂತಿಗೆ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ಇವ್ರದ್ದು ಶೋಲ್ಡರ್ನ ನಾವು ಎಷ್ಟು ಇಟ್ಕೊಂಡಿದ್ದೀವಿ ಅಂತ ನಿಮಗೆ ನಾನು ಈಸಿ ಟ್ರಿಕ್ಸಲ್ಲಿ ಹೇಳ್ಕೊಡ್ತಾ ಇರೋದು. ಫಾರ್ಮುಲಾ ಪ್ರಕಾರ ಹೇಳ್ತಾ ಇಲ್ಲ ನಿಮಗೆ. ಸ್ಟಾರ್ಟಿಂಗ್ ಕಲಿಯೋರಿಗೆ ಫಾರ್ಮುಲಾ ಪ್ರಕಾರ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾವು ಶೋಲ್ಡರ್ನ 2 ಮುಕ್ಕಲ್ಲಿ ಇಟ್ಕೊಂಡಿದ್ದೀವಲ್ವ, ಇಲ್ಲಿ ಈ ಥರ ಇಲ್ಲಿಗೊಂದು ಡ್ರಾ ಮಾಡ್ಕೊಳ್ಳಿ. ಇದು ನೆಕ್ ಪೋರ್ಷನ್ ಬರುತ್ತೆ, ಇದು ಶೋಲ್ಡರ್ ಪೋರ್ಷನ್ ಬರುತ್ತೆ. ಶೋಲ್ಡರಿನ ಸೆಂಟರ್ ಭಾಗ
ಮಧ್ಯಭಾಗದಲ್ಲಿ ಒಂದು ಸ್ಟ್ರೈಟಾಗಿ ಗೆರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು ಇವಾಗ ಅವ್ರದ್ದು ಬ್ಲೌಸಿನ ಲೆಂತ್ ಎಷ್ಟಿದೆ, ಚೆಸ್ಟ್ ಪಾಯಿಂಟನ್ನು 7 4 28 ಬರುತ್ತೆ. 7 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೋಬೇಕು ಫ್ರೆಂಡ್ಸ್ ಇವರಿಗೆ. ಅಲ್ಲಿಗೆ 8.5 9 ಇಂಚೇ ಇಡೋಣ. ಚೆಸ್ಟ್ ಪಾಯಿಂಟ್ ಇವರು ಹೈಟ್ ಇದ್ದಾರೆ ಸ್ವಲ್ಪ. ಇಲ್ಲಿಂದ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀವಲ್ವ. ಇವಾಗ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ನಾವು ಟಕ್ಸ್ ಪಾಯಿಂಟನ್ನು ತೊಗೋಬೇಕು. 1 ಇಂಚ್ ಸಾಕಾಗುತ್ತೆ ಇವರಿಗೆ ಫ್ರೆಂಡ್ಸ್. ಇದಕ್ಕೂ 1 ಇಂಚು ಈ ಕಡೆಗೆ ತೊಗೊಂಡು ಟ್ರಯಾಂಗಲ್ ಶೇಪನ್ನು ನಾವು ಡ್ರಾ ಮಾಡ್ಕೋಬೇಕು. ಆಮೇಲೆ ಈ ಬ್ಲೌಸಿನ ಲೆಂತಿನ ಉದ್ದ ಇಲ್ಲಿ ಎಡ್ಜಿಗೆ ನಾವು ಹಾಕಿದ್ದೀವಲ್ಲ ಲೆಂತು, ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಇಲ್ಲಿಂದ ಈ ಟ್ರಯಾಂಗಲ್ ಶೇಪಿಂದ ಫಸ್ಟಿಂದ ಹಿಡಿದು ಇದಕ್ಕೆ ನಾವು ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ಈಗ ಇಲ್ಲಿಂದ ಇದು ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಯಾಕಂದರೆ ಬ್ಯಾಕ್ ಸೈಡಲ್ಲೂ ನಾವು ವೆಸ್ಟು ಎಷ್ಟಿದೆ ಅನ್ನೋದು ನೋಡ್ಕೋಬೇಕು. ಫ್ರಂಟ್ ಸೈಡಲ್ಲೂ ಸಹ ಲೋವರ್ ಚೆಸ್ಟ್ ಎಷ್ಟಿದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ನಾವು ಮಾಡ್ಕೊಳ್ಳೋದು ಡ್ರಾ. ಇಲ್ಲಿ 2.25 ಬರ್ತಾ ಇದೆ. ಅವ್ರದ್ದು ವೆಸ್ಟು 24 ಇದೆ. 24ನ ಡಿವೈಡೆಡ್ ಬೈ 4 ಮಾಡಿದ್ರೆ 6 ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿಗೆ 2.25ಗೆ ಈ ಎಂಡಿಂಗ್ ಟ್ರಯಾಂಗಲ್ ಶೇಪ್ ಇಂದ ಇಟ್ಕೊಂಡು ಇದು ಟಕ್ಸ್ ಹಿಡಿತೇವಲ್ಲ, ಇದು ನಮಗೆ ಲೆಕ್ಕ ಬರಲ್ಲ. ಇಲ್ಲಿಂದ ಇಲ್ಲಿಗೆ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು. 2.25ಲಿಂದ 6 ಇಂಚಿಗೆ ಒಂದು ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಮಾರ್ಜಿನ್ 2 ಸ್ಟಿಚಿಂಗಿಗೆ ಅಂತೇಳಿ 2 ಬಿಟ್ಕೊಳ್ತೀವಿ. ಇದು ಫ್ರಂಟ್ ಪೋರ್ಷನಲ್ಲಿ ನಾನು ಡಾಟ್ ಇಡಿಸಿದ್ನಲ್ಲ ನಿಮಗೆ ಎಕ್ಸಾಕ್ಟ್ ಬ್ಲೌಸ್ ಫಿಟ್ಟಿಂಗು, ಅದು ಅಲ್ಲಿಂದ ಮತ್ತೆ 2 ಇಂಚಿಗೆ ಒಂದು ನಾವು ಮತ್ತೆ ಡ್ರಾ ಮಾಡಿಕೊಂಡು ಈ ಸ್ಟ್ರೈಟ್ ಲೈನಿಂದ ಈ ಸ್ಟ್ರೈಟ್ ಲೈನಿಗೆ ಒಂದು ಗೆರೆ ಹಾಕ್ಕೊಂಡು ಇದು ಎಕ್ಸ್ಟ್ರಾ ಮಾರ್ಜಿನ್ ಪೋರ್ಷನ್ನು. ಬ್ಲೌಸು ತುಂಬ ಸ್ಮಾಲ್ ಸೈಜು ಬ್ಲೌಸ್ ಇದು, ತುಂಬ ಅಂದರೆ ತುಂಬ ಚಿಕ್ಕದು. ಈಗ ಅವ್ರದ್ದು ಫ್ರಂಟ್ ಲೆಂತ್ ಎಷ್ಟಿದೆಪ್ಪ ಅಂತಂದರೆ 6.25 ಇದೆ ಉದ್ದ. ಈಗ 6.25ಇಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಗೆರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇದು ನೆಕ್ಕಿನ ಬಿಡುತ್ತು ಇಲ್ಲಿಗೆ, ಇಲ್ಲಿಂದನೂ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ಶೇಪ್ ಸ್ಕೇಲಿಂದ ಇದಕ್ಕೆ ಫ್ರಂಟ್ ನೆಕ್ಕು ಪ್ಯಾಟ್ರನ್ ಬೇರೆ ಥರ ಹೇಳಿದ್ದಾರೆ. ಇದಕ್ಕೆ ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಈ ಥರ ಈ ಶೇಪರ್ ಸ್ಕೇಲನ್ನು ಹೀಗೆ ಇಟ್ಕೊಂಡು ಡ್ರಾ ಮಾಡಿದ್ರೆ ಶೇಪ್ ಎಲ್ಲ ಈ ಥರ ಆರ್ಮೋರ್ ಶೇಪ್ ಎಲ್ಲ ಬರುತ್ತೆ. ಅದೇ ಶೇಪ್ ಸ್ಕೇಲನ್ನು ಈ ಥರ ಉಲ್ಟಾ ಮಾಡಿಕೊಂಡ್ರೆ ಈ ಥರ ಕರ್ವ್ ಶೇಪಲ್ಲಿ ಒಳ್ಳೆ ನೆಕ್ಕು ಪ್ಯಾಟ್ರನ್ ಫ್ರಂಟ್ ಸೈಡಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ಥರ ಹೀಗೆ ಮಾಡಿಕೊಂಡು ಇದನ್ನೇ ಮತ್ತೆ ಈ ಪೋರ್ಷನನ್ನು ಇಲ್ಲಿ ಇಟ್ಕೊಂಡ್ರೆ ನೋಡಿ ಫ್ರೆಂಡ್ಸಿಗೆ ಇವಾಗ ಈ ಥರ ಪೋರ್ಷನ್ನು ಬರ್ತಾಯಿದೆ. ಇದೊಂದು ನೆಕ್ ಶೇಪ್. ಈ ಥರ ಡ್ರಾ ಮಾಡ್ಕೊಂಡ್ಮೇಲೆ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಫ್ರಂಟ್ ಪೋರ್ಷನ್ ಏನಿದೆ ಈ ಥರ ಕಟಿಂಗ್ ಮಾಡಿಕೊಂಡ್ರೆ ಇದು ಫ್ರಂಟ್ ಪೋರ್ಷನ್ನು ಡಿಸೈನ್ ನೆಕ್ ಫ್ರಂಟು ಮತ್ತು ಬ್ಯಾಕ್ ನೆಕ್ಕು ಫಿನಿಶಿಂಗ್ ಆಗುತ್ತೆ ಫ್ರೆಂಡ್ಸ್. ಈಗ ಸ್ಲೀವ್ಸ್ ಕಟಿಂಗು. ಈಗ ಕ್ರಾಸ್ ಬೆಲ್ಟ್ ತೆಗೆಯೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅಂದಾಜಿಗೆ ಕ್ರಾಸ್ ಬೆಲ್ಟ್ಗಳನ್ನು ಇಡಿಸ್ತಾರೆ. ಹಂಗೆ ಮಾಡೋದ್ರಿಂದ ಕ್ರಾಸ್ ಬೆಲ್ಟು ಪ್ರಾಬ್ಲಮ್ಸ್ ಬರುತ್ತೆ. ಅಂದರೆ ಬ್ಲೌಸ್ ಲೆಂತ್ ಬ್ಯಾಕ್ ಸೈಡ್ಗಿಂತ ಫ್ರಂಟ್ ಸೈಡ್ ಉದ್ದ ಆಗಿಬಿಡುತ್ತೆ, ಇಲ್ಲ ಫ್ರಂಟ್ಗಿಂತ ಬ್ಯಾಕ್ ಉದ್ದ ಆಗುತ್ತೆ, ಹಾಗೆಲ್ಲ ಸಮಸ್ಯೆಗಳಾಗುತ್ತೆ. ಅದಕ್ಕೆ ಈಸಿ ಟ್ರಿಕ್ಸಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಫ್ರಂಟ್ ಸೈಡಿನ ಆರ್ಮೋಲ್ ಶೇಪನ್ನು ನಾವು ಡ್ರಾ ಮಾಡ್ಕೋಬೇಕು. ಈ ಥರ ಹಿಂಗೆ ಇಟ್ಕೊಂಡು ಡ್ರಾ ಮಾಡೋ ಬದಲು ಈ ಥರ ಇಟ್ಕೊಂಡು ಡ್ರಾ ಮಾಡಿದ್ರೆ ನೀಟಾಗೆ ಬರುತ್ತೆ ಫ್ರೆಂಡ್ಸ್. ಹಿಂಗೆ ಇದು ಆರ್ಮೋಲ್ ಶೇಪ್ ಆಯಿತು ಫ್ರೆಂಡ್ಸ್. ಈಗ ಇದನ್ನು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಈಗ ನಾವು 1/2 ಇಂಚ್ ಮಾರ್ಜಿನ್ ಸೇರಿಸ್ಬಿಟ್ಟೆ ಅಲ್ವಾ ನಾವು ಬ್ಲೌಸಿನ ಲೆಂತನ್ನು ಎಷ್ಟಿದೆ ಅಂತ 1/2 ಇಂಚ್ ಮಾರ್ಜಿನ್ ಸೇರಿಸಿ ನಾವಿಲ್ಲಿ ಕಟ್ ಮಾಡಿರ್ತೀವಲ್ಲ, ಇದನ್ನು ಸಹ ಕೌಂಟ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ 1/2 ಇಂಚು ಇಲ್ಲಿಗೊಂದು ಇದನ್ನ ಇಟ್ಕೊಂಡು ಡಾಟ್ ಹಾಕ್ಕೊಂಡು
ಈ ಡಾಟಿಂದ ಲಾಸ್ಟ್ ಬ್ಲೌಸ್ ಎಡ್ಜಸ್ ಎಂಡಿಂಗ್ವರೆಗೂ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. 3 ಇಂಚ್ ಬರ್ತಾ ಇದೆ ಫ್ರೆಂಡ್ಸ್, ಇದು 3 ಇಂಚು ಈ ಕಡೆ ಸೈಡು. ಫ್ರಂಟ್ ಸೈಡಲ್ಲಿ ಎಷ್ಟು ಬರ್ತಿದೆ ಅಂದರೆ ಇದಕ್ಕೂ ಅಷ್ಟೇ ಇಲ್ಲಿ ಅರ್ಧ ಇಂಚು ಸ್ವಲ್ಪ ಮೇಲ್ಗಡೆ ಡಾಟ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 3.25 ಇಂಚ್ ಬರ್ತಾ ಇದೆ ಫ್ರೆಂಡ್ಸ್. 4 ಇಟ್ಕೊಂಡ್ರೆ ಸಾಕಾಗುತ್ತೆ ಫ್ರಂಟಲ್ಲಿ. 3.25 ಅಲ್ಲ 4 ಇಟ್ಕೊಳ್ಳೋಣ. ಫ್ರಂಟ್ ಪೋರ್ಷನಲ್ಲಿ ಸ್ವಲ್ಪ ದೊಡ್ಡದಾಗೇ ಇರಬೇಕು ಕ್ರಾಸ್ ಬೆಲ್ಟು, ಆವಾಗ ಚೆನ್ನಾಗಿ ಕುತ್ಕೊಳ್ಳುತ್ತೆ ಚೆಸ್ಟ್ ಎಲ್ಲ ನೀಟಾಗೆ. ಈಗ ಇಲ್ಲಿ 3 ಇಲ್ಲಿಗೆ 4 ಇಂಚು ಟಕ್ಸ್ ಇದನ್ನು ಕ್ರಾಸ್ ಬೆಲ್ಟ್ ತೆಕ್ಕೋಬೇಕು ಫ್ರೆಂಡ್ಸ್. ಕ್ರಾಸ್ ಬೆಲ್ಟ್ ತೆಕ್ಕೊಳ್ಳೋಕ್ಕೆ ಈ ಥರ ಬಟ್ಟೆಗಳನ್ನು ಇಟ್ಕೊಳ್ಳಿ ಫ್ರೆಂಡ್ಸ್. ಹಿಂಗೆ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಡಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಅವ್ರದ್ದು ವೆಸ್ಟ್ ಎಷ್ಟಿದೆ 24 ಅಲ್ವ ಇರೋದು. 24ನ್ನು ಡಿವೈಡೆಡ್ ಬೈ 4ಅಲ್ಲಿ ಮಾಡಿದ್ರೆ 6 ಸಿಗುತ್ತೆ. 6ನ್ನು ಇಲ್ಲಿಗೆ ಒಂದು ಡಾಟು, ಮತ್ತು ಎಕ್ಸ್ಟ್ರಾ ಇಲ್ಲಿ 2 ಇಂಚ್ ಬ್ಲೌಸಿಗೆ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿರ್ತೀವಲ್ಲ 2 ಇಂಚು, ನಾನು 1 ಇಂಚ್ ಮತ್ತೆ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 3 ಇಂಚ್ ಇಟ್ಕೊಳ್ಳೋಣ. ಈಗ ಈ ಪೋರ್ಷನ್ನು, ಈ ಎಡ್ಜ್ ಪೋರ್ಷನ್ನೇ ಈ ಕಡೆ ಸೈಡ್ ಬರೋದು. ಇದಕ್ಕೆ ಎಷ್ಟಾಗುತ್ತೆ 3 ಇಂಚ್ ಅಲ್ವಾ, ಇದನ್ನು 3 ಇಂಚಿಗೆ ಇಲ್ಲಿಗೊಂದು ಡಾಟ್ ಕೊಡಿ. 3 ಇಂಚು ಇಲ್ಲಿಗೊಂದು ಡಾಟ್ ಕೊಟ್ಬಿಟ್ಟು ಈಗ ಕ್ರಾಸಾಗಿ ಈ ಥರ ಕ್ರಾಸಾಗಿ ಈ ಥರ ಕ್ರಾಸಾಗಿ ಹೀಗೆ ಹೋಗ್ಬಿಟ್ಟು ಇದೇ ಲೈನ್ಗಳಿಗೆ ಟಚ್ ಆಗಬೇಕು. ಮತ್ತು ಇದು ಎಂಡಿಂಗ್ ಪೋರ್ಷನ್ನು ಫ್ರೆಂಡ್ಸ್. ಇದು ಕ್ರಾಸ್ ಬೆಲ್ಟ್. ಯಾವಾಗಲೂ ಕ್ರಾಸ್ ಬೆಲ್ಟ್ ಅಂದರೆ ಕ್ರಾಸ್ ಆಗೇ ಇರಬೇಕು ಫ್ರೆಂಡ್ಸ್, ಹಂಗಿದ್ರೆ ಮಾತ್ರ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈಗ ಇದನ್ನು ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ, ಫ್ರಂಟ್ ಪೋರ್ಷನ್ ಆಯಿತು, ಬ್ಯಾಕ್ ಪೋರ್ಷನ್ ಆಯಿತು, ಕ್ರಾಸ್ ಬೆಲ್ಟ್ ಮುಗೀತು. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಸ್ಲೀವ್ಸು ಸ್ವಲ್ಪ ಡಿಸೈನ್ ಇದೆ, ಅಂದರೆ ಎಕ್ಸ್ಟ್ರಾ ಬಟ್ಟೆನ ಕೊಟ್ಬಿಟ್ಟು ಡಿಸೈನ್ ಮಾಡೋದು ಹೌದು, ಬಟ್ ಸ್ಲೀವ್ಸ್ ಲೆಂತ್ ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು. ಬಟ್ ಇದಕ್ಕೆ ಕಟ್ ವರ್ಕ್ ಹೇಳಿದ್ದಾರೆ. ಸ್ಲೀವ್ಸಿಗೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಬಿಟ್ಟು ಕಟ್ ವರ್ಕ್ ಮಾಡೋಕ್ಕೆ ಹೇಳಿದ್ದಾರೆ. ಸ್ಯಾರಿದು ಕ್ಲಾತ್ ಏನಿದೆ ತೆಗ್ಬಿಟ್ಟು ಎಕ್ಸ್ಟ್ರಾ ಕಟ್ ವರ್ಕ್ ಕೊಡೋಕ್ಕೆ ಹೇಳಿದ್ದಾರೆ. ಈಗ 1/2 ಇಂಚು ಬ್ಲೌಸ್ನ ಲೆಂತ್ ಮಾರ್ಜಿನ್ನು, ಇದು ಎಕ್ಸಾಕ್ಟ್ ಮಾರ್ಜಿನು. ಇದು ಸ್ಟಿಚಿಂಗಿಗಂತ 1/2 ಇಂಚು ನಾವು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಸ್ಲೀವ್ಸ್ದು ಲೆಂತ್ ಇವ್ರದ್ದು 9.5 ಇಂಚಿದೆ ಫ್ರೆಂಡ್ಸ್. ಇವರಿಗೆ 9.5 ಅರ್ಧ ಇಂಚ್ ಸೇರಿಸಿದ್ರೆ 10 ಇಂಚ್ ಆಗುತ್ತೆ. ಇಲ್ಲ 9.5ಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ. ಹಾಗಾಗಿ 10 ಇಂಚನ್ನು ನಾವು ಇಟ್ಕೊಳ್ಳೋಣ. ಈಗ ಇವ್ರದ್ದು ಚೆಸ್ಟ್ ಎಷ್ಟಿದೆ ಹೇಳಿ, 28 ಅಲ್ವಾ. ನಾವು ಆರ್ಮೋಲ್ ಡೌನಿಂಗನ್ನು 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಇದಕ್ಕೂ ಒಂದು ಸ್ಟ್ರೈಟಾಗಿ ಇಲ್ಲಿಗೊಂದು ಗೆರೆ ಹಾಕ್ಕೊಳ್ಳೋಣ. ಸ್ಲೀವ್ಸ್ ಫಿಟ್ಟಿಂಗು 8 ಇಂಚ್ ಬರುತ್ತೆ ಫ್ರೆಂಡ್ಸ್ ಇವ್ರದ್ದು. ಅಂದರೆ 8ರಲ್ಲಿ 2 ಅರ್ಧ 4ಕ್ಕೆ ಗೆರೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಆರ್ಮೋಲು ಎಷ್ಟಿತ್ತು ಅಂತ ಅಂದರೆ ಆರ್ಮೋಲ್ ಸರೌಂಡಿಂಗ್ಸು 14 ಇತ್ತು. 14ರಲ್ಲಿ 2 ಭಾಗ ಮಾಡಿದ್ರೆ 7 ಇಂಚ್ ಸಿಗುತ್ತೆ ಫ್ರೆಂಡ್. ಬಟ್ ಆರ್ಮೋಲ್ ಶೇಪ್ ನಾವು ಡ್ರಾ ಮಾಡಿದಾಗ 7ನ್ನ ಇಟ್ಕೋಬಾರ್ದು ನಾವು. ಅರ್ಧ ಇಂಚ್ ಮೈನಸ್ ಮಾಡಿದ್ರೆ ಈ ಸರೌಂಡಿಂಗ್ ಹೀಗೆಲ್ಲ ಸರೌಂಡಿಂಗ್ ಹಿಂಗೆ ಕರ್ವ್ ಶೇಪ್ ತೊಗೊಂಡು ಬರ್ತೀವಲ್ಲ ನಾವು, ಅಲ್ಲಿಗೆ ಅದು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್. ಇಲ್ಲ 6.25 ಇಂಚಿಗಾದರೂ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿಗೆ ಈ ಥರ 6.25 ಇಂಚು. ಆಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚನ್ನು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಈಗ ಎಕ್ಸ್ಟ್ರಾ ಏನಿದೆ ಈ ಎಕ್ಸ್ಟ್ರಾ ಕೂಡಿಸ್ಕೋಬೇಕು. ಈ ಎಕ್ಸ್ಟ್ರಾ ಸೇರಿಸ್ಕೊಂಡು ಈಗ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಡೌನ್ ಬರ್ತಾ ಈ ಥರ ಡೌನಿಗೆ ಬಂದು ಈ ಥರ ಇದೇ ಡಾಟಿಗೆ ನಾವು ಟಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ನೋಡಿ, ಇದು ಸ್ಲೀವ್ಸ್ನ ಶೇಪ್ ಬಂತು ನೋಡಿ ಫ್ರೆಂಡ್ಸ್. ಇದೇ ಥರನೇ ಬರಬೇಕು. ಈ ಥರ ಬಂದರೆ ಮಾತ್ರ ಸ್ಲೀವ್ಸು ಫಿನಿಶಿಂಗ್ ಆಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಸ್ಲೀವ್ಸು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್, ಶೇಪು ಚೆನ್ನಾಗಿ ಕೂತ್ಕೊಳ್ಳಲ್ಲ. ಈಗ ಕಟ್ ಮಾಡಿಕೊಂಡು ತೆಕ್ಕೋಬೇಕು. ನಾನು ಫ್ರಂಟ್ ಪೋರ್ಷನ್ ಶೇಪನ್ನು ಲೈನಿಂಗೆಲ್ಲ ಅಟ್ಯಾಚ್ ಮಾಡಾದಮೇಲೆ ತೆಗೆಯೋದು ಫ್ರೆಂಡ್ಸ್. ನಾನು ಮುಂಚೆ ತೆಕ್ಕೊಳ್ಳಲ್ಲ, ಯಾಕಂದರೆ ಕನ್ಫ್ಯೂಸ್ ಮಾಡ್ಕೊಳ್ತೀನಿ ನಾನು. ಹಾಗಾಗಿ ಫ್ರಂಟ್ ಪೋರ್ಷನನ್ನು ನಾನು ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ನಾನು ಸ್ಲೀವ್ಸ್ನ ಆರ್ಮೋಲ್ ಶೇಪನ್ನು ತೆಗಿತೀನಿ ಫ್ರೆಂಡ್ಸ್. ಇದು ನೋಡಿ ಆಯಿತು ಸ್ಲೀವ್ಸ್ದು. ಇದು ಸ್ಲೀವ್ಸ್ ಕಟ್ಟಿಂಗು, ಇದು ಕ್ರಾಸ್ ಬೆಲ್ಟು, ಇದು ಫ್ರಂಟ್ ಪೋರ್ಷನ್ನು, ಇದು ಬ್ಯಾಕ್ ಪೋರ್ಷನ್ನು ಫ್ರೆಂಡ್ಸ್. ಇಷ್ಟು ಮತ್ತು ಕ್ರಾಸ್ ಬೆಲ್ಟನ್ನು ಇನ್ನೊಂದು ಜೊತೆ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಇದು 4 ಒಂದು ಸೈಡಿಗೆ ಬರುತ್ತೆ. ಒಟ್ಟು ಇದಕ್ಕೆ ಫ್ರಂಟ್ ಪೋರ್ಷನಿಗೆ 3 ಸೆಟ್ ಹಾಕಬೇಕು ನಾವು. ಒಂದು ಮೇನ್ ಫ್ಯಾಬ್ರಿಕ್ಕು, ಲೈನಿಂಗ್ ಬಟ್ಟೆ 2 ಹಾಕಬೇಕು. ಹಾಗಾಗಿ ಈಗ ನಾನು 2 ಕಟ್ ಮಾಡ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ನಾನು ಇನ್ನೊಂದು 2 ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲಿಗೆ ಟೋಟಲ್ಲು 4 ಆಗುತ್ತೆ ಫ್ರೆಂಡ್ಸ್ ಲೈನಿಂಗ್ದು.
ನೋಡಿ ಫ್ರೆಂಡ್ಸ್, ಈ ಥರ 4 ಸೆಟ್ಟು ಈ ಥರ ಕ್ರಾಸ್ ಬೆಲ್ಟ್ ತಕ್ಕೋಬೇಕು. ಈಗ ನಾವು ಮೇನ್ ಫ್ಯಾಬ್ರಿಕ್, ಈಗ ಕಟ್ ವರ್ಕ್ ಅಲ್ವಾ ಹೇಳಿರೋದು ಅವರು ಕಸ್ಟಮರ್ ನನಗೆ, ಕಸ್ಟ್ ವರ್ಕಿಗೆ ಯಾವ ಥರ ಅಂತ ಹೇಳಿ ಶೇಪನ್ನು ಹಾಕ್ಕೊಡ್ತೀನಿ. ಈ ಥರ ಕ್ಯಾನ್ವಸ್ ಬಟ್ಟೆ ತೊಗೋಬೇಕು ಫ್ರೆಂಡ್ಸ್. ಕ್ಯಾನ್ವಸ್ ಬಟ್ಟೆ ತೊಗೊಂಡು ಇದು ಕಡಿಮೆ ಆಗುತ್ತೆ ಫ್ರೆಂಡ್ಸ್, ಹಾಗಾಗಿ ಇದನ್ನೇ ಡಬಲ್ ಪೋರ್ಷನ್ ಮಾಡಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಲ್ಲಿಗೆ ಸರಿ ಆಗುತ್ತೆ ನೋಡಿ. ಈ ಥರ ಈಗ 4 ಇಂಚಿಗೆ ಒಂದು ಗೆರೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ 2 ಇಂಚು ಸ್ಲೀವ್ಸಿಗೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಅದು. ಈಗ ಇದನ್ನು ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಕಟ್ ವರ್ಕ್ ಹೇಳಿರೋದು ಸ್ಲೀವ್ಸ್ ತುದಿಗೆ ಸ್ಯಾರಿ ಬಟ್ಟೆನ ಇಟ್ಬಿಟ್ಟು ಕಟ್ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ, ಹಾಗಾಗಿ ಇದನ್ನು ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದು ಪಿನ್ನನ್ನು ಈ ಥರ ಒಂದನ್ನು ಹಾಕಿಟ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಆ ಕಡೆ ಈ ಕಡೆ ಜಾರಲ್ಲ ಇದು. ಈಗ ಇದನ್ನು ಈ ಥರದ್ದು ರೊಟ್ಟಲ್ಲಿ ನಾವು ಈ ಥರದ್ದು ಡ್ರಾ ಮಾಡಿಕೊಂಡು ಮುಂಚೆನೇ ನಾನು ಇಟ್ಕೊಂಡಿರ್ತೀನಿ. ಇದನ್ನು 3/4 ಇಂಚ್ ಬಿಡ್ತಿರುತ್ತೆ. ಇಲ್ಲಿಗೆ 1.5 ಇಂಚ್ ಬೇಕೋ, 2 ಇಂಚಿಗೆ ಕರ್ವ್ ಬೇಕೋ ನಿಮಗೆ ಕಟ್ಟು, ಇಲ್ಲ 3 ಇಂಚಿಗೆ ಬೇಕೋ, ಎಷ್ಟು ಇಂಚಿಗೆ ಬೇಕೋ ಅಷ್ಟು ಇಂಚಿಗೆ ನೀವು ಈ ಥರ ಡ್ರಾ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಇದನ್ನು 1.5 ಇಂಚಿಗೆ ಡ್ರಾ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇದ್ರ ಬಿಡ್ತು 3/4 ಇಂಚ್ ಅಷ್ಟೇ ಬರೋದು ಫ್ರೆಂಡ್ಸ್. 3/4 ಇಂಚಿಗೆ ಇಟ್ಕೊಂಡು ಈ ಥರ ಕರ್ವ್ ಶೇಪ್ ಒಂದು ಬಾಕ್ಸು ಇಲ್ಲಾಂದರೆ ಕಾಯಿನು ಏನಾದರೂ ಇಟ್ಕೊಂಡು ಈ ಥರ ಶೇಪ್ ತೆಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಇದನ್ನು ಈ ಥರ ಇಟ್ಕೊಂಡು ನಾವು ಪೆನ್ನಿನ ಸಹಾಯದಿಂದ ನಾವು ಡ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಈ ಸರೌಂಡಿಂಗಿಗೆ ಒಂದು ಪೆನ್ನಿಂದ ಡ್ರಾ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ತುಂಬ ಈಸಿ ಮೆಥಡು ಫ್ರೆಂಡ್ಸ್ ಇದು. ಈಗ ಇಲ್ಲಿಗೆ ಏನಾಗುತ್ತೆ ಅಂದರೆ ಇಲ್ಲಿಗೆ 1/2 ಇಂಚ್ ಅಷ್ಟೇ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್, ಯಾಕಂದರೆ ಇವ್ರದ್ದು ಬ್ಲೌಸ್ ತುಂಬ ಸಣ್ಣ ಸ್ಲೀವ್ಸ್ ಅಲ್ವಾ, ಇಷ್ಟಕ್ಕೇ ಇಲ್ಲಿಗೆ ಈ ಥರ ಇನ್ನೊಂದು ಸರ್ಕಲ್ನ ಶೇಪ್ ಡ್ರಾ ಮಾಡಿಬಿಟ್ಟು ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆ ಎಳೆದ್ರೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಪೋರ್ಷನ್ ಫ್ರೆಂಡ್ಸ್ ಇದು. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾವ ಡ್ರಾ ಶೇಪ್ ಕಟ್ ಬರ್ದಿದ್ನಲ್ಲ ಅದೇ ಡ್ರಾ ಶೇಪ್ಗೆ ನಾವು ಕಟ್ ಮಾಡ್ಕೋಬೇಕು. ಈ ಥರ ಮಾಡಿ ಏನಿದೆ ಎಕ್ಸ್ಟ್ರಾ ಪೋರ್ಷನ್ ಬಟ್ಟೆ ಈ ಥರ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಈಗ ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ಮೇಲ್ಗಡೆಗೆ ಸ್ವಲ್ಪ ನಾವು ಮಾರ್ಜಿನಿಗೆ ಇಟ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡಿ ಈ ಥರ ಮೇಲಕ್ಕೆ ಕಟ್ 1-1.5 ಇಂಚ್ ಅಷ್ಟು ಮಾರ್ಜಿನಿಗೆ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಇಲ್ಲಿ ನೋಡಿ ಈ ಥರ ಸ್ಲೀವ್ಸ್ನ ಕಟ್ ವರ್ಕ್ ಶೇಪು ಈ ಥರ ಬರುತ್ತೆ. ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇದಿಷ್ಟ ಆಗಿತ್ತು ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ಸು ಹೇಗೆ ಅನ್ನೋದನ್ನು, ಲೈನಿಂಗ್ ಕಟ್ಟಿಂಗ್ ಮಾಡೋದನ್ನ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದರ ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.